ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮತ್ತು ಜನಗಣತಿಯನ್ನ ಮಾಡ್ತಿರುವಂತದ್ದು ಸ್ವಾಗತಿಸ್ತಾ ಇದ್ದೀವಿ. ವಿಶೇಷವಾಗಿ ಜಾತಿ ಗಣತಿ ಮೊದಲು ಜನಗಣತಿ ಆಗ್ತಿತ್ತು, ಈ ಬಾರಿ ವಿಶೇಷವಾಗಿ ಜಾತಿ ಗಣತಿನೂ ಆಗ್ತಿರುವಂತದ್ದು ಒಂದು ವಿಶೇಷವಾಗಿದೆ. ಇದನ್ನ ಮೊದಲನೇದಾಗಿ ಸ್ವಾಗತಿಸುತ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ದೊಡ್ಡ ಗೊಂದಲವಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದಿದ್ದರೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಡಿಯಲ್ಲಿ ಜಾತಿ ಗಣತಿಯನ್ನ ಮಾಡಿದ್ರು. ಇದೆಲ್ಲ ಒಂದ್ ಕಡೆ ಸರಿಯಾಗಿ ಮಾಡಿಲ್ಲ, ಕಾನೂನುಬದ್ಧವಾಗಿಲ್ಲ, ಪ್ರತಿಯೊಂದು ಮನೆಗೆ ಹೋಗಿಲ್ಲ, ಎಲ್ಲಾ ಕಡೆನೂ ಮಾಹಿತಿ ತಗೊಂಡಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದ ಎಲ್ಲಾ ಜಾತಿಯ ಗಣತಿಯನ್ನ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಬಾರಿ ಕೂಗು ಆ ಇಲಾಖೆಯ ಸಂಬಂಧಪಟ್ಟ ವ್ಯಕ್ತಿಗಳು ಸಹ ಇದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಬಹಳ ಗೊಂದಲದ ಮಧ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಸಮಾಜದಲ್ಲಿ ಗೊಂದಲ, ಜಾತಿಗಳ ಮಧ್ಯದಲ್ಲಿ ಗೊಂದಲ, ಇವೆಲ್ಲ ಪ್ರಯತ್ನಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ಈ ಅಧಿಕಾರದ ಆಧಾರಿತವಾಗಿ ವ್ಯವಸ್ಥಿತವಾಗಿ ಈ ನಡೆಯುವಂಥದ್ದಾಗುತ್ತೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ರಾಜ್ಯದ ಮತ್ತು ದೇಶದ ಜನತೆಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ.